ಪ್ರಿಯ ವೀಕ್ಷಕರೇ ನಮಸ್ಕಾರಗಳು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಅತ್ಯಂತ ನಿಖರವಾಗಿ ಸುದ್ದಿಗಳನ್ನು ನೋಡಬಹುದು. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್, ಮುಂಡಗೋಡ್ ತಾಲೂಕಾ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ LVK ಸಭಾಭವನ ಮುಂಡಗೋಡ್ದಲ್ಲಿ ನಡೆಯಿತು. ಕಾರ್ಯಕ್ರಮದ ಮೆರವಣಿಗೆ ಉದ್ಘಾಟಕರು VS ಪಾಟೀಲ್, ಮಾನ್ಯ ಮಾಜಿ ಶಾಸಕರು. ವೇದಿಕೆ ಉದ್ಘಾಟನೆ ಡಾಕ್ಟರ್ KC ವಾಲಿ ಗುರೂಜಿ, ಹಿರಿಯ ಸಾಹಿತಿಗಳು ಮತ್ತು ಪ್ರಾಂಶುಪಾಲರು, ಸಹಪದ ಕಾಲೇಜ್ ಶಿಗ್ಗಾಂವ್. ಮುಖ್ಯ ಅತಿಥಿಗಳು ಡಾಕ್ಟರ್ PP ಚಬ್ಬಿ, ಸಹಿತ ಚಿಂತಕರು, ಶಿಕ್ಷಣ ಪ್ರೇಮಿ ಸಮ್ಮೇಳನ ಅಧ್ಯಕ್ಷರು ಮತ್ತು ಶ್ರೀ BM ವಾಸರೆ, ಜಿಲ್ಲಾ ಕಸಾಪ ಅಧ್ಯಕ್ಷರು ಉತ್ತರ ಕನ್ನಡ, ಹಾಗೂ ಶ್ರೀ ವಸಂತ್ S ಕೊಣಸಾಲಿ, ತಾಲೂಕಾ ಕಸಾಪ ಅಧ್ಯಕ್ಷರು ಮುಂಡಗೋಡು. ಇನ್ನೂ ಹಲವಾರು ಸಾಹಿತಿಗಳು ಹಾಗೂ ಸಾಹಿತ್ಯ ಪ್ರೇಮಿಗಳು ಹಾಗೂ ಎಲ್ಲಾ ಶಿಕ್ಷಕರಿಂದವರು ಮತ್ತು ಎಲ್ಲಾ ಇಲಾಖೆ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಸೌಂದರ್ಯವಾಗಿ ಕಾಣುತ್ತಿದೆ. ಇದಕ್ಕೆಲ್ಲ ತಾವೇ ಕಾರಣ ಎಂದು ಭಾವಿಸುತ್ತೇವೆ. ಮಧ್ಯದಲ್ಲಿ ಮುಖ್ಯ ದ್ವಾರಗಳು ಎಲ್ಲರನ್ನು ಕೈಬೀಸಿ ಹೃದಯದಿಂದ ಬರಮಾಡಿಕೊಳ್ಳುವಂತೆ ಕಂಡುಕೊಂಡರು. ಒಟ್ಟಿನಲ್ಲಿ ಹೇಳುವುದಾದರೆ ಸಂಭ್ರಮ ತುಂಬಿ ತುಳುಕುತ್ತಿತ್ತು. ಹಾಗೆ ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಹಳ್ಳಿಯ ಸಂಪ್ರದಾಯದಲ್ಲಿ ನನಗೆ ಕಂಬಳಿಯನ್ನು ಹಾಕಿಸಿ ಎಲೆ ಅಡಿಕೆ ಕೊಟ್ಟು ಬೆಲ್ಲ ಕೊಟ್ಟು ಸ್ವೀಕರಿಸಿ ಸ್ವಾಗತವನ್ನು ಮಾಡಿದ್ದು ನನಗೆ ತುಂಬಾ ಸಂತೋಷ ಅನಿಸಿತ್ತು. ತುಂಬಾ ಸಂತೋಷ ಇತ್ತು. ಇನ್ನು ನನ್ನ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ ಅಧ್ಯಕ್ಷೀಯ ಭಾಷಣಕ್ಕಾಗಿ. ಇದು ನನ್ನ ಸ್ವರಚಿತ ಹನಿಗವನದೊಂದಿಗೆ ನನ್ನ ಅಧ್ಯಕ್ಷತೆಯ ಮಾತುಗಳನ್ನು ಪ್ರಾರಂಭಿಸಲು ಇಚ್ಛೆಪಡ್ತಾ ಇದ್ದೇನೆ. ಇಂದು ನಮ್ಮ ಸಾಹಿತ್ಯ ಸಮ್ಮೇಳನ ಆಗುತ್ತಿದೆ ಸಾಹಿತಿಗಳ ಅಭಿಮಾನಿಗಳ ಮಿಲನ. ಭೇದ ಭಾವವಿಲ್ಲದೆ ಬಂದಿಗರು ತಮ್ಮ ಮುಂದಿಗೆ ತೋರಲು ಹೇಳುತ್ತೀಯರು ನನ್ನ ಭಾಷೆ ಕನ್ನಡ, ನನ್ನ ಉಸಿರು ಕನ್ನಡ, ಜಲ ಕನ್ನಡ. ಇವರೆಲ್ಲರನ್ನು ನೆನೆದು ಸಾಹಿತ್ಯ ಪದದಲ್ಲಿ ಸಾಗುತ್ತೀಯರು. ರನ್ನ ಪಂಪ ಜನ್ನ ಕುವೆಂಪು ಇವರೆಲ್ಲರನ್ನು ನೆನೆದು ಸಾಹಿತ್ಯ ಪದದಲ್ಲಿ ಸಾಗುತ್ತೀಯರು. ಅರಿಶಿನ ಕುಂಕುಮದ ಬಾವುಟ ಹಿಡಿದು ಕೂಗುತ್ತೀಯರು ಕನ್ನಡ ನಮ್ಮದೆಂದು, ಪಣ ಕೊಟ್ಟಿಹರು ಕನ್ನಡ ಉಳಿಸಲೆಂದು, ಬಯಸುವರು ಸದಾ ಕನ್ನಡಾಂಬೆಯ ಆಶೀರ್ವಾದ ಇರಲೆಂದು. ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತು ಮತ್ತಿತರರಿಂದ ಸ್ಥಾಪಿಸಲ್ಪಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಈ ವರ್ಷ 111ನೇದ ಹರೆಯದ ವಯಸ್ಸು. ಇದು 1915ರಿಂದ ಪ್ರಾರಂಭಗೊಂಡಿತು. ಅಲ್ಲಿಂದಲೂ ಕೂಡ ಕರ್ನಾಟಕದಲ್ಲಿ ಕನ್ನಡದ ನೆಲ, ಜಲ, ಭಾಷೆ ಬಗ್ಗೆ ಕಾಳಜಿ ವಹಿಸುತ್ತಲೇ ಬರುತ್ತಿದೆ. ಆದರೂ ಕೂಡ ಒಂದು ಕಡೆ ಮಹಾರಾಷ್ಟ್ರ, ಮತ್ತೊಂದು ಕಡೆ ಕೇರಳದ ಕಿರಿಕಿರಿ ತಪ್ಪಿಲ್ಲ. ಬೆಳಗಾವಿಯಲ್ಲಿ MES ದವರು ಪ್ರತಿ ವರ್ಷವೂ ಗಲಾಟೆ ಮಾಡುತ್ತಲೇ ಇರುತ್ತಾರೆ. ಇದಕ್ಕೆ ನಾವೆಲ್ಲ ಕನ್ನಡಿಗರು ಗಟ್ಟಿಯಾಗಿ ಉತ್ತರ ಕೊಡುತ್ತಲಿದ್ದೇವೆ. ನನ್ನ ಜಲ, ನನ್ನ ನೆಲ ಅಭಿಮಾನವಿರಬೇಕು. ಪರಿಕರ ಭಾಷೆ ಕಲಿಯದೆ ನಮ್ಮ ಭಾಷೆಯನ್ನು ಅವರಿಗೆ ಕಲಿಸುವುದು ಕಡ್ಡಾಯವಾಗಬೇಕು. 8 ಜನ ಸಾಹಿತಿಗಳು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದದ್ದು ನಮ್ಮ ಕರ್ನಾಟಕದ ಹೆಮ್ಮೆ. ಇಷ್ಟು ಪ್ರಶಸ್ತಿಗಳನ್ನು ಪಡೆದದ್ದು ಯಾವ ರಾಜ್ಯವೂ ಇಲ್ಲ. ಇಷ್ಟು ಹೆಮ್ಮೆ ಪಡಬೇಕಾದ ವಿಷಯವಿದ್ದರೂ ನಮ್ಮ ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡುವುದನ್ನು ಹುಡುಕುವುದು ಕಷ್ಟವಾಗಿದೆ. ಒಂದು ವಿಪರ್ಯಾಸ ಹೇಗಿದೆ, ಪಾಲಕರು ಇದರ ಬಗ್ಗೆ ಚಿಂತಿಸುವುದಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನು ಸೇರಿಸಿ ಶಿಕ್ಷಕರ ಜೊತೆಗೆ ಮಕ್ಕಳ ಅಭಿವೃದ್ಧಿ ಚರ್ಚಿಸಿ ಮನೆಯಲ್ಲಿ ಹೋಮ್ವರ್ಕ್ ಮಾಡಿಸದೆ ತಮ್ಮ ಮಕ್ಕಳು ಒಳ್ಳೆಯ ಅಂಕಗಳನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಇಂದು ಮೊಬೈಲ್, ಟಿವಿ ಬಂದಿದ್ದರಿಂದ ಇದರಲ್ಲೇ ಮಗ್ನರಾಗುತ್ತಾರೆ ವಿನಃ ಮಕ್ಕಳ ಬಗ್ಗೆ ಕಾಳಜಿ ಮಾಡುವುದಿಲ್ಲ. ಬಾಲ್ಯದಿಂದಲೇ ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಬಗ್ಗೆ ಹೇಳಿಕೊಡಬೇಕು. ಹನಿಗವನ ಕಥೆ ರಚಿಸುವ ಕಾರ್ಯಾಗಾರ ಮಾಡಿಸಬೇಕು.
ಅಜ್ಜಿ ಕೂಡ ಸಾಹಿತ್ಯ ಹೊರಬರಬೇಕು. ಸಾಹಿತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟಿಕೊಳ್ಳಬೇಕು. ಭಜನೆ ಪದ, ಗೀಗಿ ಪದ, ದೊಡ್ಡಾಟ, ಸಣ್ಣಾಟ, ಯಕ್ಷಗಾನ ಇಂಥವುಗಳಿಗೆ ಗಮನವಿಟ್ಟು ಸ್ವತಃ ತಯಾರಿಸಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೇಳುವುದರಿಂದ ತಾವು ಬೆಳೆಯುತ್ತಾರೆ ನೋಡಿ. ನಿಮ್ಮ ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್, ಕೆಜೆ ನ್ಯೂಸ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್